ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಇವತ್ತು ನಮ್ಮ ಗೊಂಬೆ ಬಳ್ಳಾರಿಯಿಂದ ಬಂದಿದೆ. ಹಿಂದೂ ಗಣಪತಿ ನೋಡೋಕ್ಕೆ ನಿದ್ದೆ ಹೋಗ್ಬಿಟ್ಟಿದೆ. ನಾವು ಈಗ ಟೈಮ್ ಎಷ್ಟು ಅಂದರೆ 4 ಗಂಟೆಗೆ ಹೊರಟಿದ್ದೀವಿ ಹಿಂದೂ ಗಣಪತಿ ನೋಡ್ಕೊಬರೋಕ್ಕೆ. ನಾನು, ನನ್ನ ವೆನ್ನೆಲ, ನನ್ನ ಮಗಳು, ನಮ್ಮ ಯಜಮಾನ್ರು. ತೋರ್ಸಮ್ಮ ನನ್ನ ಯಜಮಾನ್ರು. ಕಟ್ ಮಾಡಿ ನನ್ನ ಮಗಳು ತೋರ್ಸ. ಎಲ್ಲಿಗೆ ಹೊರಟಿದ್ದೀವಿ ಅಂತ ಎಲ್ಲ ಹಿಂದೂ ಗಣಪತಿಗೆ ಹೊರಟಿದ್ದೀವಿ. ಯಾಕಂದರೆ ಅದ್ರದ್ದು ಮೆರವಣಿಗೆ ಇದೆ, ಅದಕ್ಕೆ ಹೊರಟಿದ್ದೀವಿ. ಇವಾಗ ಬನ್ನಿ ಹೋಗೋಣ. ಬನ್ನಿ. ನೋಡಿ ಫ್ರೆಂಡ್, ಇವಾಗಿನದ್ದು ಜಸ್ಟ್ ದುರ್ಗಕ್ಕೆ ಬಂದ್ವಿ ಹಿಂದೂ ಗಣಪತಿ ಹತ್ರ. ಹಾಗೆ ನಾನು ವೆನ್ನೆಲ್ಲ ಎದ್ಲು ನೀರು ಬೇಕು ಅಂತ ಕೇಳಿದ್ಲು. ಹಾಗೆ ನೀರು ಕುಡಿಸ್ಕೊಂಡು ಅಲ್ಲಿ ನೋಡೋಣ ಮೆರವಣಿಗೆ ಅಂತ ಹೋದ್ವಿ. ಫುಲ್ಲು ರಶ್ ಇತ್ತು. ಹಾಗಾಗಿ ರಶ್ನಾಗ ಪಾಪನ ಬೇರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ದೂರನೇ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಸೈಡಿಗೆ ಬಂದ್ವಿ. ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಬಂದ್ವಿ. ಫುಲ್ಲು ನುಗ್ಗಲಲ್ಲಿ ರಶ್ ಆಗಿಬಿಡ್ತು. ಪಾಪ ಬೇರೆ ಇದ್ಲು, ಮತ್ತೆಲ್ಲ ಉಸಿರು ಕಟ್ಬಿಟ್ಟಾಳಂತ ಈ ಕಡೆ ಸೈಡಿಗೆ ಬಂದ್ವಿ. ಅಲ್ಲಿ ಫ್ರೀ ಇತ್ತು. ಹಾಗೆ ಐಸ್ ತಗೊಂಡು ಐಸ್ ತಿನ್ಕೊಂತ ನಿಂತ್ಕೊಂಡ್ವಿ. ಐಸ್ ತಿಂದಾದ್ಮೇಲೆ ಮನೆಗೆ ಹೋಗೋಣ. ನಮ್ಮ ಆಂಟಿ ಅಂಗಡಿ ಇದೆ ಅಲ್ಲಿ ಪ್ಲೀಸ್ ಕೊಡೆ, ಚೂರು ಕೊಡಮ್ಮ. ಹಾಂ ತಂಬ, ತಿನ್ನು ಚಿಂಕು. ಐಸ್ ಕೊಡೆ ತಿಂತೀನಿ ಕೊಡೆ. ನಾನು ಒಂಚೂರು ಅಲ್ಲಿ ಜನ ನೋಡಿ ಫ್ರೆಂಡ್, ಅಲ್ಲಿ ಫುಲ್ ರಶ್ ಇತ್ತು. ಹಾಗಾಗಿ ಸ್ವಲ್ಪ ಸರ್ಕಲ್ ಬಿಟ್ಟು ಮೂವ್ ಆಗಲಿ ಅಂತ ಹೇಳಿ ನಾವು ನಮ್ಮ ಆಂಟಿ ಅಂಗಡಿ ಹತ್ರ ಬಂದ್ವಿ. ಇಲ್ಲಿ ಅಂಗಡಿ ವಿತ್ ಮನೆ 2 ಇದೆ. ಅವ್ರು ಇಲ್ಲೇ ಇದ್ದರು. ಇನ್ನೊಂದು ಮನೆ ಇದೆ ಕೆಳಗೋಟೆಯಲ್ಲಿ. ಅಲ್ಲಿಂದ ಬಂದಿದ್ರು ಇಲ್ಲಿ ಮೆರವಣಿಗೆ ನೋಡೋಕ್ಕಂತಂದು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಈ ಮನೆ ಹತ್ರ ಬಂದು ಕೂತ್ಕೊಂಡು ನಾವು ಮಾತಾಡ್ಕೊಂತ 7 ಗಂಟೆ ಆಯಿತು. ಮತ್ತೆ ನಾವು ನೋಡೋಕ್ಕೆ ಹೋಗೋಷ್ಟೊತ್ತಿಗೆ ಗಣೇಶನ, ಯಾಕಂದರೆ ಸರ್ಕಲ್ ಬಿಟ್ಟು ಬರಲಿ ಅಂದರೆ ಸರ್ಕಲ್ ಬಿಟ್ಟು ಬರೋಷ್ಟೊತ್ತಿಗೆ ಗಣೇಶ 8 ಗಂಟೆ ಆಯಿತು. ಹಾಗೆ ನಮ್ಮ ಗುಂಡನ್ನ ಭಾಳ ದಿನ ಆಗಿತ್ತು ಮಾತಾಡ್ಸಿರ್ಲಿಲ್ಲ. ನೋಡಿ ಹೇಗಿದ್ದಾನೆ ನಮ್ಮ ಗುಂಡ, ತುಂಬ ಚೆನ್ನಾಗಿದ್ದಾನೆ. ಅವನು ಜಾಸ್ತಿ ತರಲೆ, ಯಾಕಂದರೆ ಬಂದವ್ರನ್ನೆಲ್ಲರಿಗೂ ಮುತ್ತು ಕೊಡಬೇಕು, ಪ್ರೀತಿ ಮಾಡಬೇಕು ಅಂತ. ಆದರೆ ನನ್ನ ಮಗಳು ಭಾಳ ಹೆದರ್ತಾಳೆ, ಇನ್ಯಾರು ಹೆದರಲ್ಲ. ಮತ್ತು ನಮ್ಮ ಅತ್ತಿಗೆ ಪೂಜೆ ಇದ್ದಾಳಲ್ಲ, ಅವಳಂತೂ ಫುಲ್ಲು ಕಿರಿಚ್ಕೊಂಡು ಒದ್ದಾಡ್ಬಿಡ್ತಾಳೆ. ನನ್ನ ಮಗಳಾದ್ರೂ ಬೇಕು, ಅವಳೇನಕ್ಕೂ ಬೇಡ, ಅಷ್ಟೇ ಹೆದರ್ತಾಳೆ. ನಮ್ಮ ಗುಂಡುಗಂತಲ್ಲ, ಡಾಗಿಗೆ ಅಷ್ಟೇ ಹೆದರ್ತಾಳೆ. ನಮ್ಮ ಗುಂಡಾದರೆ ಏನು ಮಾಡಲ್ಲ. ಅವನು ಸುಮ್ಮನೆ ಬಂದಟ್ಟಿಗೆ ಅವನ್ನ ಹಿಂಗೆ ಕುಂದ್ರಿಸ್ಕೊಬೇಕು, ಅವನ್ನ ಮುದ್ದು ಮಾಡ್ಬೇಕಷ್ಟೆ. ಅವನಿಗೆ ಅಪ್ಪ ದೂರ ಹೋಗಿ ಹಿಂಗೆ ದಬ್ಬಿದ್ರೆ ಜಾಸ್ತಿ ಬಂದು ಇನ್ನೂ ಮುತ್ತು ಕೊಡ್ರಿ, ಎತ್ಕೊಳ್ರಿ, ನನ್ನನ್ನು ಕುಂದ್ರಿಸ್ಕೊಳ್ರಿ ಅಂತ ಇದು ಮಾಡ್ತಾನೆ. ನೋಡ್ರಿ ಹೆಂಗೆ ಮಾಡ್ತಾಳೆ ನಮ್ಮ ವೆನ್ನೆಲಿಗೆ ಮುತ್ತು ಕೊಡೋಕೆ ಹೋಗ್ತಾನೆ. ಅವಳು ಎದ್ರಂಗಿಲ್ಲ ನಮ್ಮ ವೆನ್ನೆಲ. ಅವ್ನು ನಾಳೆ ಚಿಕ್ಕವಳಿದ್ದಾಗಿಂದ ನೋಡಿದಾಳಲ್ಲ ನಮ್ಮ ಗುಂಡನ ಜೊತೆಗೆ ಆಟ ಆಡಿಸಿರೋದು. ಹಂಗಾಗಿ ಅವಳು ಏನು ಹೆದರ್ತಾನೆ ಇಲ್ಲ ಅವನಿಗೆ, ಗುಂಡಿಗೆ. ನೋಡಿರಿ ನನ್ನ ಹತ್ರ ಅಂತೂ ನನ್ನ ಮೇಲೆ ಬಂದು ಕೂತ್ಕೊಂತಿದ್ದಾನೆ. ಭಾರಿ ಒಳ್ಳೆನವನು. ಅವನಿಗೇನಿಲ್ಲ, ಅವ್ರ ಮನೆಗೆ ಹೋದಾಗ ನಾವು ಮುಬ್ಬಿಸಿ ಒಂದು ಸ್ವಲ್ಪ ಹೊತ್ತು ಈ ಥರ ಎಲ್ಲ ಅವನಿಗೆ ಮೈ ಸವರಾಡಿ ಇಷ್ಟಪಟ್ಟರೆ ಅವನಿಗೆ ಖುಷಿ. ಅದು ಬಿಟ್ಟು ಅವ್ನ ಹತ್ರಕ್ಕೆ ಬಿಟ್ಕೊಂಡಾಗ ನಾವು ಇದು ಮಾಡಿದ್ವಿ, ಇನ್ನೂ ತರಲೆ ಮಾಡ್ತಾನೆ ನಮ್ಮನ್ನು. ನೋಡಿರಿ ಅವ್ನು ಹೆಂಗೆ ಮುತ್ತು ಕೊಡೋದು ಮಾಡ್ತಿದ್ದಾನೆ. ಅವನೇನು ಮಾಡಲ್ಲ, ಕಚ್ಚಲ್ಲ, ಏನು ಮಾಡಲ್ಲ. ಅವನು ಒಟ್ಟಾಗಿ ಮುತ್ತು ಕೊಡ್ತಾನೆ, ಕೊಡಿಸ್ಕೊಬೇಕು. ಇಲ್ಲಾಂದರೆ ನಮ್ಮನ್ನು ಸೇರಲ್ಲ, ಜುಬ್ರೋದು ಮಾಡ್ತಾನೆ, ಖ್ಯಾತೆ ಮಾಡ್ತಾನೆ. ಒಟ್ಟು ನಾವು ಅವನ್ನ ಪ್ರೀತಿಯಿಂದ ಮಾತಾಡ್ಸೋವರೆಗೂ ನಮ್ಮನ್ನು ಬಿಡೋದಿಲ್ಲ. ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಯ್ಯೋ ನಮ್ಮ ಮನೆಯವ್ರಂದ್ರೆ ಅವ್ನಿಗೆ ತುಂಬ ಪ್ರೀತಿ. ಅವ್ರು ಯಾವಾಗನೂ ಹೋಗಲಿ ಅವರು ಮೇಲೆಲ್ಲ ಕೂತು ಒದ್ದಾಡ್ಬಿಡ್ತಾನೆ. ಹಂಗೆ ಒಟ್ಟು ಅವ್ನಿಗೆ ನೆಂಟರು ಬರ್ಬೇಕು ಮನೆಗೆ, ತುಂಬ ಖುಷಿ. ಹಂಗಾಗಿ ನೋಡಿರಿ ಕುಣಿದು ಸುಸ್ತಾಗಿ ಕೂತ್ಬಿಟ್ಟಿದ್ದಾನೆ. ಅಷ್ಟೊಂದು ಇದು ಅವನಿಗೆ ನೋಡಿರಿ. ಎಷ್ಟು ಸುಸ್ತಾದ್ರೂ ಬಿಡೋಲ್ಲ, ಸುಮ್ಮನೆ ಆಡ್ತಾನೆ ನೋಡಿರಿ. ನಮ್ಮನ್ನೆಲ್ಲ ಹೇಗೆ ನೋಡ್ತಿದ್ದಾಳೆ. ಹಾಗೆ ಇನ್ನೇನು ಆಂಟಿಯರೆಲ್ಲ ಹೊರಟ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಗಣೇಶನ ಹತ್ರದಲ್ಲೇ ವೀಡಿಯೋ ಮಾಡಿದ್ವಿ. ಆದರೆ DJ ಇಲ್ಲ, ಸರ್ಕಲಿಂದ DJನೇ ಕೊಟ್ಟಿಲ್ಲ. ನಾವು ಸರ್ಕಲಿಂದ ಸ್ವಲ್ಪ ಮೂವ್ ಆಗಿ ಬರಲಿ ಅಂತ ಅಂದ್ಕೊಂಡು ಹೋಗಿದ್ವಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು.